ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನಾನು ನನ್ನ ಫ್ರೆಂಡ್ ರಾಣಿ ಮನೆಗೆ ಹೋಗ್ತಾ ಇದ್ದೇನೆ ಇವತ್ತು. ಅಂದರೆ ಅವಳದು ಸುಮಾರು ದಿವಸ ಆಯಿತು ನಾನು ಅವಳ ಮನೆಗೆ ಹೋಗದೆ ಮಾತನಾಡಿಸದೆ, ಫೋನಲ್ಲೇ ಮಾತಾಡ್ತೇವೆ. ಸುಮಾರು ದಿನದಿಂದ ಅವಳು ಕರೀತಾ ಇದ್ಲ. ಹಾಗೆ ಮತ್ತು ಜಸ್ಟ್ ಒಂದು ಹೋಗಿ ನನಗೆ ಟೌನಿಗೆ ಹೋಗ್ಲಿಕ್ಕೆ ಸಹ ಇತ್ತು. ಆಗ ಹೋದವಳು ಅವಳ ಮನೆಗೆಲ್ಲ ಹೋಗಿ ಆಗ ಅವಳ ಹತ್ರ ಹೇಳಿದ್ದೆ ನಾನು ಬರೋದು. ಆಗ ನಾನು ಹೋಗ್ತೇನೆ ಅಂತ ಅವಳೆಲ್ಲ ಗಂಭೀರ ಊಟ ರೆಡಿ ಮಾಡಿಟ್ಟಿದ್ದಾಳೆ. ಅಂದರೆ ಅವಳಿಗೆ ಅಲ್ಲದಿದ್ರು ಅವಳಿಗೆ ಹೇಳಿ ಹೋಗದಿದ್ರು ಸಹ ಅವಳ ಮನೇಲಿ ಯಾರೇ ಹೋದರೂ ಸಹ ಅದು ಗಂಭೀರ ಊಟ ಇದ್ದೇ ಇರ್ತದೆ. ಹಾಗೆ ಅಂದರೆ ಅವಳಿಗೆ ಇನ್ನು ಯಾರೇ ಗೆಸ್ಟ್ ಬಂದರೆ ಅವರಿಗೆ ಹೊಟ್ಟೆ ತುಂಬ ಊಟ ಕೊಡೋದೇ ಅವಳದೊಂದು ದೊಡ್ಡೊಂದು ಹಾಬಿ ಅಂತ ಹೇಳ್ಬೋದು. ಹಾಗೆ ಮನೆಯೆಲ್ಲ ತುಂಬ ಚೆಂದ ನೀಟಾಗಿ ಇಟ್ಕೊಂಡಿದ್ದಾಳೆ, ಕ್ಲೀನ್ ಆ್ಯಂಡ್ ನೀಟಾಗಿ, ಅಷ್ಟು ನೀಟುಂಟು. ಅಂದರೆ ಮನೆ ಹೊಸ ಮನೆ, ಆದರೆ ತುಂಬ ಹೊಸ್ತೇನಲ್ಲ, ಅದು 5-6 ವರ್ಷ ಎಲ್ಲ ಆಯಿತು, ಆದರೆ ಅದು ಹೊಸ್ತು ಮಾಡಿದಾಗೆ ಉಂಟು ಮನೆ. ಹಾಗೆ ಊಟ ಅಂದರೆ ಎಂತೆಲ್ಲೋ ಐಟಮ್ ಮಾಡಿದ್ದಾಳೆ. ನಾನು ಹೋಗುವಾಗ ಪುಲಾವ್ ಮಾಡ್ತಾಯಿದ್ದು, ಪುಲಾವು, ಅದಕ್ಕೆ ಕಚ್ಚಂಬರು, ಗುಳ್ಳೆ ಸುಕ್ಕ, ಆಮೇಲೆ ಗುಳ್ಳೆ ಅಂದರೆ ಮರುವಾಯಿ, ಆಮೇಲೆ ಇದು ಬಸಳೆ ಮತ್ತು ಹುರುಳಿ ಹಾಕಿ ಗಸಿ, ಆಮೇಲೆ ಅದರಲ್ಲಿ ಸಹ ಸ್ಪೆಷಲ್ ಏನಂದರೆ ಏಡಿ, ದೊಡ್ಡ ಕಲ್ಲೇಡಿ ಆಯಿತಾ. ಎಂಥ ಟೇಸ್ಟ್ ಆಗಿದೆ ಹೇಳಿದ್ರೆ, ಅದು ಏಡಿ ದೊಡ್ಡದೆಲ್ಲ ತುಂಬ ಟೇಸ್ಟ್ ಆಗ್ತದಲ್ಲ. ಹಾಗೆ ಮತ್ತು ಅವಳು ವೀಡಿಯೋ ತೆಗಿತಾ ಇದ್ದಾಳೆ, ಹಾಗೆ ನಾನು ಬಳಸ್ತಾ ಇದ್ದೇನೆ. ಮತ್ತು ಇದು ಉಪ್ಪಿನಕಾಯಿ ಅಂದರೆ ಸಣ್ಣ ಮಿಡಿ ಉಪ್ಪಿನಕಾಯಿ ಪೀಸ್ ಮಾಡಿದೆ, ಅವಳೇ ಮಾಡಿದ್ದು. ಅದಂತೂ ತುಂಬ ಟೇಸ್ಟ್ ಆಗಿದೆ. ಅದು ಸ್ವಲ್ಪ ನಾನು ಮನೆಗೆ ಸಹ ಹಿಡ್ಕೊಂಡಿದ್ದೇನೆ ಬರುವಾಗ. ಹಾಗೆ ಮೆಣಸಿನ ಹಪ್ಪಳ, ಬಪ್ಪಡ, ಹಾಗೆ ಇಷ್ಟು ಐಟಮ್ ಇತ್ತು. ಇಷ್ಟು ಹಾಕಿ ಸಹ ಮತ್ತು ಪುಲಾವ್ ಹಾಕಳಿ ಅಂತ ಹೇಳ್ತಾ ಇದ್ದಾಳೆ. ನಾಳೆ ಇದೊಂದು ಊಟ ಆಗಲಿ, ಆಮೇಲೆ ನಾನು ಪುಲಾವ್ ಹಾಕ್ತೇನೆ ಹೇಳಿ. ಯಾಕಂದರೆ ಇವಳು ನಂಗೆ ತುಂಬ ಬೆಸ್ಟ್ ಫ್ರೆಂಡ್. ಈ ಮಲಯಾಳದಲ್ಲಿ ಒಂದು ಗಾದೆ ಉಂಟು, ಎಂತ ಗೊತ್ತುಂಟ, ಮಲಯಾಳದಲ್ಲಿ ಚಂಗಾಯಿ ನಲ್ಲಂಡಂಗಿಲಿ ಕನ್ನಡಿ ಬೇಡ ಹೇಳಿ. ಅಂದರೆ ಒಳ್ಳೆ ಒಂದು ಗೆಳತಿ ಇದ್ದರೆ ಕನ್ನಡಿಯೇ ಬೇಡ ಅಂತ ಹೇಳಿ. ಅಷ್ಟು ಅಂದರೆ ಆ ಥರ ಫ್ರೆಂಡ್ ಅಂದರೆ ಆಗಿರಬೇಕು ಅಂತ. ಹಾಗೆ ನನಗೆ ಸತ್ಯ ಹೇಳಿದರೆ ನಂಗೆ ಇವಳ ಹತ್ತಿರ ಇದ್ದರೆ ಕನ್ನಡಿ ಬೇಡ, ಎಲ್ಲ ಅಭಿಪ್ರಾಯ ಅವಳು ಹೇಳ್ತಾಳೆ. ಅಷ್ಟು ಒಂದು ಫ್ರೆಂಡ್ ನಾವು. ಅಂದರೆ ಒಂದು ಅಮ್ಮನ ಮಕ್ಕಳಲ್ಲ ಅಂತಲೇ ಹೇಳ್ಬೋದು. ಹಾಗೆ ಮತ್ತು ಅಂದರೆ ಅವಳು ಮಲ್ಲಿ ಎಂತ ಇದ್ದರೂ ಅದು ನನಗಿದ್ದ ಹಾಗೆ, ಅಷ್ಟು ಅಧಿಕಾರ ನಂಗೆ ಅವಳ ಹತ್ರ ಉಂಟು. ಹಾಗೆ ಸ್ವಲ್ಪ ಎಲ್ಲ ಗಿಡ, ಅವಳು ತುಂಬ ಗಾರ್ಡನ್ನೆಲ್ಲ ತುಂಬ ಚೆಂದ ಮಾಡಿದ್ದಾಳೆ. ಹಾಗೆ ಸ್ವಲ್ಪ ಎಲ್ಲ ಗಿಡ ಎಲ್ಲ ತಗೊಂಡೆ, ಸಣ್ಣ ಒಂದು ಅಡಿಕೆ ತೋಟ ಎಲ್ಲ ಮಾಡಿದ್ದಾಳೆ ಸಣ್ಣಗೆ. ಹಾಗೆ ಫ್ರಂಟ್ ಎಷ್ಟು ಜಾಗ ಉಂಟು ಅಷ್ಟು ಚೆಂದ ಮಾಡಿದ್ದಾಳೆ ಮಾತ್ರ, ತುಂಬ ನೀಟಾಗಿ. ಅದು ಈ ಬೇಸಿಗೆಲಿ ಸಹ ಒಳ್ಳೆ ಹಸಿರಾಗಿ ತುಂಬ ಚೆಂದ ಉಂಟು. ನಾನು ಸುಮಾರು ಹೊತ್ತು ಸತ್ಯ ಹೇಳಿದರೆ ಅಂಗಳದಲ್ಲೇ ಇದ್ದೆ, ಯಾಕಂದರೆ ಅದು ಅವಳು ಆ ತೋಟ ಎಲ್ಲ ನೋಡುವಾಗ ಒಂಥರ ಖುಷಿ ಆಗ್ತಿತ್ತು. ಹಾಗೆ ಮತ್ತು ಅವಳು ಮಗಳೆಲ್ಲ ಸ್ವಲ್ಪ ವೀಡಿಯೋ ಎಲ್ಲ ತೆಗೆದ್ಲು. ಹಾಗೆ ಮತ್ತು ನಾವು ಟೌನಿಗೆ ಹೋಗ್ತಾ ಇದ್ದೇವೆ. ಟೌನಿಗೆ ಅಂದರೆ ಸಣ್ಣ ಶಾಪಿಂಗ್ ಎಲ್ಲ ಮಾಡಿ, ಹಾಗೆ ನಾನು ಅಂದರೆ ರಿಟರ್ನ್ ಮನೆಗೆ, ಅವಳಿಗೆ ಪುನಃ ರಿಟರ್ನ್ ಮನೆಗೆ ಬಿಟ್ಟು ಅಲ್ಲಿಂದ ಮತ್ತು ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟೇ ಇರೋದು. ಬೈ ಬಾಯ್.